ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಯುವ ಮಂದಾರ ಪ್ರಶಸ್ತಿ ಹಾಗೂ ಗುರುವಂದನಾ ಕಾರ್ಯಕ್ರಮ ಮತ್ತು ಜನ್ಮದಿನವನ್ನೇ ಭಕ್ತರ ಆರೋಗ್ಯದ ದಿನವನ್ನಾಗಿ ಮುಗುಳ್ನಾಗಾವಿ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಸ್ವಾಮೀಜಿಗಳು ಆಚರಿಸಿಕೊಳ್ತಿದ್ದಾರೆ. ಗುರುವಂದನಾ ಕಾರ್ಯಕ್ರಮಕ್ಕೆ ಸದ್ಭಕ್ತರು ಪಾಲ್ಗೊಳ್ಳಬೇಕು ಅಂತ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಲಾಗಿದೆ. ಜನವರಿ 25ರಂದು ಪೂಜ್ಯರ 49ನೆಯ ಜನ್ಮದಿನ ಗುರುವಂದನಾ ಕಾರ್ಯಕ್ರಮವನ್ನು ವೈಯಕ್ತಿಕ ಆಚರಣೆಯಾಗಿ ಅಲ್ಲದೆ ಭಕ್ತರ ಆರೋಗ್ಯದ ದಿನವನ್ನಾಗಿ ರೂಪಾಂತರಿಸಿರುವುದು ಅವರ ಮಾನವೀಯ ಕಾಳಜಿಯ ಸ್ಪಷ್ಟ ಸಾಕ್ಷಿಯಾಗಿದೆ. ಕಳೆದ ಸುಮಾರು 16 ವರ್ಷಗಳಿಂದ ಪ್ರತಿ ವರ್ಷವೂ ಉಚಿತ ಆರೋಗ್ಯ ತಪಾಸಣೆ, ಉಚಿತ ನೇತ್ರ ತಪಾಸಣೆ ಹಾಗೂ ನೇತ್ರ ಶಸ್ತ್ರಚಿಕಿತ್ಸೆಗಳನ್ನ ಆಯೋಜಿಸುವ ಮೂಲಕ 150ಕ್ಕೂ ಅಧಿಕ ಜನರಿಗೆ ದೃಷ್ಟಿದಾನ ಮಾಡಿದ್ದಾರೆ. ಜೊತೆಗೆ ರಕ್ತದಾನ ಶಿಬಿರಗಳ ಮೂಲಕ ಅನೇಕ ಜೀವಗಳಿಗೆ ಸಂಜೀವಿನಿಯಾಗಿದ್ದಾರೆ. ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜದ ಪಿಡುಗುಗಳಾದ ದುಶ್ಚಟಗಳನ್ನ ತಮ್ಮ ಮೃದುವಾದ ಮಾತುಗಳ ಮೂಲಕ ಬಿಡಿಸಿ ಹಾಳಾಗ್ತಿದ್ದ ನೂರಾರು ಕುಟುಂಬಗಳನ್ನ ರಕ್ಷಿಸುವ ಶ್ರೇಯಸ್ಸು ಕೂಡ ಪೂಜ್ಯರಿಗೆ ಸಲ್ಲುತ್ತದೆ. ಸಮಾಜ ಸೇವೆಯ ಮೌಲ್ಯವನ್ನ ವಿವರಿಸುತ್ತಾ ಲಿಂಗ ಪೂಜೆಯಿಂದ ಒಂದು ದಿನ ಆನಂದವಾದ್ರೆ ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬ ಸಂದೇಶವನ್ನ ಅವರು ಸದಾ ಸಾರುತ್ತಾರೆ. ಇದರ ಭಾಗವಾಗಿ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ಮುಗುಳ್ನಗೆಯ ಮಂದಾರ ಪ್ರಶಸ್ತಿಯನ್ನ ಪ್ರತಿ ವರ್ಷ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಾಧಕರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಶ್ರೀ ಶಬ್ರ ಮುಗುಳ್ನಾಗಾವಿ ಮುತ್ಯ ಅವರ 49ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನೇಕ ಶ್ರೀಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವೇನೆಂದರೆ ಬರುವ ದಿನಾಂಕ 25/1/2026ರಂದು ಪೂಜ್ಯರ 49ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ದಿನಾಂಕ 25/1/2026ರಂದು ಬೆಳಗ್ಗೆ ಹೆಬ್ಬಾಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ ಸುರಕ್ಷತೆ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರ, ಉಚಿತ ನೇತ್ರ ತಪಾಸಣೆ ಶಿಬಿರ, ಶಸ್ತ್ರಚಿಕಿತ್ಸಾ ಕೇಂದ್ರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 9:30 ಗಂಟೆಗೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅರುಣ್ ಕುಮಾರ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಲಿದ್ದಾರೆ. ಶ್ರೀಗಳು ಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಈ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವಂತವಾಗಿರಬೇಕು, ಎಲ್ಲರೂ ಹೆಲ್ದಿ ಆಗಿರ್ಬೇಕಂಥೇಳಿ ಅಪ್ಪರ ಹುಟ್ಟುಹಬ್ಬನೇ ಅವರ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಮೇಲಾಗಿ ನಮ್ಮ ಕಲಬುರಗಿ ಜಿಲ್ಲೆಯವರೇ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಪ್ರತಿ ವರ್ಷದಂತೆ ಏನು ಇವತ್ತು ನಾವು ಅಭಿನವ ಸಿದ್ದಲಿಂಗ ಶಿವಾಚಾರ್ಯರ ಗುರುವಂದನಾ ಕಾರ್ಯಕ್ರಮ ದಿನದಂದು ಪ್ರತಿ ವರ್ಷ ಒಬ್ಬೊಬ್ಬ ಸಮಾಜಮುಖಿ ಮಹಿಳೆಯರಿಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದ ಪರವಾಗಿ ಮಹಿಳೆಯರಿಗೆ ಯಾರ್ಯಾರು ದುಡಿತಾ ಇದ್ದಾರೆ ಅವರಿಗೆ ಒಂದು ಮುಗುಳ್ನಾಗಾವಿಯ ಮಠದ ವತಿಯಿಂದ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಈ ವರ್ಷದ 49ನೇ ಅಂದರೆ ಅಪ್ಪರ 49ನೇ ಜನ್ಮದಿನದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮಕ್ಕೆ ಈ ವರ್ಷದ ಒಂದು ಮುಗುಳ್ನಗೆಯ ಮಂದಾರ ಅನ್ನೋಂಥ ಪ್ರಶಸ್ತಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೆಲ್ಲ ನಮಗೆ ತುಂಬ ಸಂತೋಷದ ವಿಷಯನೇ. ಈ ಕಲಬುರಗಿ ಜಿಲ್ಲೆಯ ಮಠಗಳು ಧರ್ಮ ಉಗಮ ಸಂಸ್ಥಾನಗಳಾಗಿದ್ದು ಸಮಾಜವು ಅವುಗಳ ಮೇಲೆ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡಿದೆ ಹಾಗೂ ಧರ್ಮ ಬೋಧನೆ, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಮಾನವೀಯ ಮೌಲ್ಯಗಳಾದ ಪ್ರೀತಿ, ದಯೆ, ಅಂತಃಕರುಣೆಯನ್ನು ಬಿತ್ತುವ ಮೂಲಕ ಪಂಚದಾಸೋಹಗಳಾದ ಅನ್ನ, ಅರಿವು ಮತ್ತು ಔಷಧವನ್ನು ನೀಡುತ್ತಾ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಬೆಳಗುತ್ತಿರುವ ಮಠವೇ ಸುಕ್ಷೇತ್ರ ಮುಗುಳ್ನಾಗಾವಿಯ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠವಾಗಿದ್ದು ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀಮಠವು ಅನೇಕ ತಪಸ್ವಿಗಳು, ಧರ್ಮ ಬೋಧಕರು ಹಾಗೂ ಆಯುರ್ವೇದ ತಜ್ಞರನ್ನು ಸಮಾಜಕ್ಕೆ ನೀಡಿದ ಪ್ರಸ್ತುತ ಪೂಜ್ಯರಾದ ಶ್ರೀ ಉಮಾಘಾಚ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು ಸರಳತೆಯ, ಸಹಜತೆಯ ಮತ್ತು ಸರ್ವಧರ್ಮ ಸಮನ್ವಯದ ಚಿಂತನೆಯಿಂದ ಎಲ್ಲ ವರ್ಗದ ಜನರ ಅಚ್ಚುಮೆಚ್ಚಿನ ಸ್ವಾಮೀಜಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಇದೇ ಜನವರಿ 25ರಂದು ಪೂಜ್ಯರ 49ನೇ ಜನ್ಮದಿನದ ಗುರುವಂದನಾ ಕಾರ್ಯಕ್ರಮವನ್ನು
ವೈಯಕ್ತಿಕ ಆಚರಣೆ ಆಗಿ ಅಲ್ಲದೆ ಭಕ್ತರ ಆರೋಗ್ಯ ದಿನವನ್ನಾಗಿ ರೂಪಾಂತರಿಸುವುದರ ಮೂಲಕ ಮಾನವೀಯ ಕಾಳಜಿಗೆ ಸ್ಪಷ್ಟ ಸಾಕ್ಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.